ಗೌರಿ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡ್ ಬಂದಿದ್ಯಾ? ಏನಾಯ್ತು ಗೌರಿ? ಗೋಪಿ ಯಾಕೋ ನೀನು ಬೇಜಾರಾಗಿದ್ಯಾ? ಏನಾಯ್ತು? ಯಾಕೆ ಗೌರಿ ಏನು ಮಾತಾಡ್ತಾ ಇಲ್ಲ? ನಮಗೆ ಗಾಬರಿ ಆಯ್ತೈತೆ. ಹೇಳು ಏನಾಯ್ತು ಅಂತ. ಏನಂತ ಹೇಳಿ ಅಮ್ಮ, ಎಲ್ಲ ಮುಗ್ದೋಯ್ತಮ್ಮ. ಏನಂತ ಹೇಳಿ ನಾನು? ಅಮ್ಮ ಆ ಮಹೇಶ್ವರಿ ಸವಾಸ ಮಾಡಬೇಡ ಅಂತ ನಿನ್ನ ಅಳಿಂಗೆ ಎಷ್ಟು ಬುದ್ಧಿ ಹೇಳಿದೀನಿ. ನೀನು ಕೂಡ ಬುದ್ಧಿ ಹೇಳಿದ್ಯಾ, ಆದ್ರೆ ಕೇಳಲಿಲ್ಲಮ್ಮ. ಎಲ್ಲ ಮುಳುಗೋಯ್ತಮ್ಮ, ನಮ್ಮ ಮನೆನೇ ಮುಳುಗೋಯ್ತು. ಅಮ್ಮ ಗೌರಿ ಎಲ್ಲ ಬಿಡ್ಸೇಳವ, ಒಗಟ ಒಗಟ ಹೇಳಿದ್ರೆ ನಮ್ಗೆ ಏನು ಅರ್ಥ ಆಯ್ತದೆ? ಏನಾಯ್ತು ನನ್ನ ಅಳಿಂಗೆ? ಅಪ್ಪ ಏನಂತ ಹೇಳಿ ಅಪ್ಪ, ಅಪ್ಪ ಏನಂತ ಹೇಳಿ? ದಯವಿಟ್ಟು ಅಳ್ಬೇಡ, ಸುಮ್ನಿರಮ್ಮ. ಏನು ಆಗಲ್ಲ ಅಪ್ಪಂಗೆ, ಅಳ್ಬೇಡ, ಸುಮ್ನಿರು. ನೀನು ಬಾಯ್ಬಿಟ್ಟು ಏನು ಅಂತ ಹೇಳ್ತಾ ಇಲ್ಲ. ನೀವಿಬ್ರು ಮಾಡ್ತಿರೋದು ನೋಡಿದ್ರೆ ನಮ್ಗೆ ಭಯ ಆಗ್ತೈತ್ ಕಣೋ. ಏನಾಯ್ತು ನನ್ನ ಅಳಿಂಗೆ? ತಾತ, ನಮ್ಮೂರ್ ಕೊನೆಯಲ್ಲಿ ಮಹೇಶ್ವರಿ ಇಲ್ವಾ? ಅವಳು ನಿಮ್ಗೂ ಗೊತ್ತಲ್ವಾ ತಾತ? ಹ್ಞೂ ಕಣ, ನನಗೂ ಗೊತ್ತು. ಏನಾಯ್ತು? ತಾತ, ಅವಳು ನಮ್ಮ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ಟವಳೆ, ಕೊಲೆ ಕೇಸ್ ಹಾಕವಳೆ. ಅವಳ ಮನೇಲಿ ಒಂದು ಕೊಲೆ ಆಗೈತೆ ತಾತ. ಏನ್ ಹೇಳ್ತಾ ಇದ್ಯೋ? ಅವ್ರ ಮನೇಲಿ ಕೊಲೆ ಆಗೈತಾ? ಅವಳು ನನ್ನ ಅಳಿನ ಮೇಲೆ ಕೇಸ್ ಕೊಟ್ಟವಳ? ಏನೋ ಇದು? ಅಪ್ಪ ಆ ಮಹೇಶ್ವರಿ ಸರಿ ಇಲ್ಲ, ಅವಳ ಜೊತೆ ಸಂಬಂಧ ಇಟ್ಕೋಬೇಡ ಅಂತ ನಿನ್ನ ಅಳಿಂಗೆ ಹೇಳಿದೀನಿ, ಆದ್ರೂ ಕೇಳಿಲ್ಲಪ್ಪ. ಎಂತ ಕೆಲಸ ಮಾಡೋಳು ನೋಡಿ ಇವಾಗ. ಕೊಲೆ ಕೇಸ್ ಹಾಕ್ಬಿಟ್ಟು ಜೈಲ್ಗೆ ಹಾಕ್ಬಿಟ್ಟವಳಪ್ಪ ನನ್ನ ಗಂಡನ. ನಡಿ ನಡಿ, ಬೇಗ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ನಡಿ ನಡಿ, ಅವನು ಕೊಲೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಬಿಡ್ಸ್ಕೊಂಬರೋಣ ನಮ್ಮ ಅಳಿನ. ನಡಿ ನಡಿ. ಇಲ್ಲ ತಾತ, ನಾವ್ ಇವಾಗ ತಾನೇ ಪೊಲೀಸ್ ಸ್ಟೇಷನ್ ಇಂದಾನೆ ಬರ್ತಾ ಇದೀವಿ. ಪೊಲೀಸರ ಹತ್ರ ಮಾತಾಡಿದ್ವಿ. ಸಾಕ್ಷಿ ಎವಿಡೆನ್ಸ್ ಎಲ್ಲ ತುಂಬಾನೇ ಜಾಸ್ತಿ ಐತೆ. ನಿಮ್ಮಪ್ಪ ಬಚಾವಾಗಕ್ಕೆ ಚಾನ್ಸ್ ಇಲ್ಲ ಅಂತ ಅಂದ್ಬಿಟ್ರು. ಗೌರಿ ಅಳ್ಬೇಡ, ಸುಮ್ಮನೆ ರೇ. ನನ್ನ ಅಳಿಯ ಯಾವತ್ತು ಕೊಲೆ ಮಾಡೋನಲ್ಲ ಕಣೆ. ಅಮ್ಮ ಈ ವಿಷಯ ನನಗೂ ಗೊತ್ತು, ನಿನ್ಗೂ ಗೊತ್ತು. ಆದ್ರೆ ಮಹೇಶ್ವರಿ ನಾನೇ ಕಣ್ಣಾರ ನೋಡಿದ್ದೀನಿ ಗೌಡ್ರು ಕೊಲೆ ಮಾಡಿದ್ದು ಅಂತ. ಸಾಕ್ಷಿ ಹೇಳ್ತಾವಳೆ ಕಣಮ್ಮ. ತೇ ಎಲ್ಲ ಕೇಳಿಸ್ಕೊಂಡೆ. ಮಾವನ್ಗೆ ಏನಾಯ್ತು ತೇ? ನಡೀರಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಮನೆ ಆಳಿ, ನಿನ್ನಿಂದನೇ ಎಲ್ಲ ಆಗಿದ್ದು. ನೀನ್ ಯಾವಾಗ ನನ್ನ ಮನೆಗೆ ಕಾಲಿಕ್ಕುದೋ ಎಲ್ಲ ಸಮಸ್ಯೆನೂ ತಲೆ ಮೇಲೆ ಹಂಗೆ ಬಂದು ಕುತ್ಕೊಂಡ್ಬಿಟ್ಟೈತೆ. ಮರ್ಯಾದಿಂದ ಹೊಂಟೋಗು ಇಲ್ಲಿಂದ. ಅತ್ತೆ ನಾನೇನ್ ಮಾಡ್ದೆ ಅತ್ತೆ? ನಾನೇನು ಮಾಡಿಲ್ಲ ಅತ್ತೆ. ಏಯ್ ಗೌರಿ, ಯಾಕೆ ಅವಳಿಗೂ ಕಾವಿಂಗ್ ಬೈತಾ ಇದ್ಯಾ? ನಿನ್ ಗಂಡ ಮಾಡಿರೋ ತಪ್ಪಿಗೆ ಕಾವಿಂಗ್ ಯಾಕೆ ಬೈತಾ ಇದ್ಯಾ? ನಿನ್ ಗಂಡಂದು ತಪ್ಪು ಕಣೆ. ಮಹೇಶ್ವರಿ ಮನೆಗೆ ಹೋಗಿ ಕುತ್ಕೊಂಡು ಅವಳ ಸಂಬಂಧ ಬೆಳೆಸು ಅಂತ ಹೇಳಿದ್ಲ ಕಾವ್ಯ. ಪಾಪ ಕಾವಿಂಗ್ ಬೈತಾ ಇದೆಯಲ್ಲ ನೀನು. ಇಲ್ಲ ಕಣಮ್ಮ, ಇವಳು ಯಾವತ್ ನನ್ನ ಮನೆ ಕಾಲಿಕ್ಕುದೋ ಸಮಸ್ಯೆನೂ ಹಂಗೆ ಜೊತೆಗೆ ತಂದ್ಬಿಟ್ಟವಳೆ. ಒಂದಾದ್ಮೇಲೆ ಒಂದು ನಮ್ಮ ಮನೇಲಿ ನೆಮ್ಮದಿನೇ ಇಲ್ದಂಗಾಗೋಯ್ತು. ಗೌರಿ ಬಾಯಿ ಬಂದಂಗೆಲ್ಲ ಸೊಸೆ ಮೇಲೆ ಮಾತಾಡೋದನ್ನ ನಿಲ್ಸು. 10 ವರ್ಷದಿಂದ ನೀನು ನಿನ್ ಗಂಡನ ಜೊತೆ ಮಾತಾಡಿಲ್ಲ. ಅವ್ನು 10 ವರ್ಷದಿಂದ ಸಂಬಂಧ ಇಟ್ಕೊಂಡವನೆ. ಹುಡುಗಿ ಬಂದು ಇನ್ನೂ ಒಂದ್ 2 ದಿವಸ ನೆಟ್ಟಗಾಗಿಲ್ಲ. ಹುಡುಗಿ ಮೇಲೆ ಅಪರಾಧ ಹೇಳ್ತಾ ಇದ್ಯಾ? ಕಾವಿಂದ ಏನು ತಪ್ಪಿಲ್ಲ, ಎಲ್ಲ ನಿನ್ ಗಂಡಂದೇ ತಪ್ಪು. ಆ ಮಹೇಶ್ವರಿ ಸಂಘ ಮಾಡುವಂತ ಯಾರು ಹೇಳಿದ್ದು? ಹೋಗ್ಲಿ ಬಿಡಿ ತಾತ, ಅತ್ತೆ ಏನೋ ಬೇಜಾರಲ್ಲಿ ಮಾತಾಡ್ತಾ ಇದ್ದಾರೆ. ಅತ್ತೆಗೇನು ಬೈಬೇಡಿ ತಾತ. ಸುಮ್ಮನೆ ಇರು ಕಾವ್ಯ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಸೊಸೆ ಮೇಲೆ ಏನು ಹಂಗೆ ಕೆಂಡ ಕಾರ್ತಾವಳೆ. ಏನೇ ಮಾಡಿದ್ಲು ಅವಳು ನಿನ್ಗೆ? ನೀನು ಹೇಳಿದ್ನೆಲ್ಲ ಮಾಡ್ಕೊಡ್ತಾಳೆ. ನಿನ್ಗೆ ಏನೇನು ಬೇಕೋ ಎಲ್ಲ ತಂದ್ಕೊಡ್ತಾಳೆ. ನಿನ್ನ ಬೈದ್ರೆ ಬೈಸ್ಕೊತಾಳೆ. ಇನ್ನೆಂತ ಸೊಸೆ ಬೇಕಾಗಿತ್ತು ನಿನ್ಗೆ? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ಮನೇಲಿ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲದಕ್ಕೂ ನಾನು ಜೊತೆ ನಿಲ್ತೀನಿ ಅತ್ತೆ. ನನಗೆ ಲಾಯರ್ ಗೊತ್ತು, ನಮ್ಮ ಅಪ್ಪನ ಕ್ಲೋಸ್ ಫ್ರೆಂಡು. ಅವ್ರಿಗೆ ಫೋನ್ ಮಾಡ್ಲಾ ಅತ್ತೆ? ಬೇಡ ಇರು ಕಾವ್ಯ, ನಮ್ಮ ಲಾಯರ್ ಇದ್ದಾರೆ. ಅವ್ರು ಫೋನ್ ಮಾಡಿ ಕೇಳ್ಬಿಟ್ಟು ಅವ್ರು ಏನಾನ ಆಗಲ್ಲ ಅಂದ್ರೆ ಆಮೇಲೆ ನಮ್ಮ ಮಾವನ ಕಡೆ ಲಾಯರ್ನ ಫೋನ್ ಮಾಡಿದ್ರೆ ಆಗುತ್ತೆ. ಅತ್ತೆ ಮಾವಂಗೆ ಏನೂ ಆಗಲ್ಲ. ನಾವೆಲ್ಲ ಸೇರಿ ಮಾವ ನಿರಪರಾಧಿ ಅಂತ ಪ್ರೂವ್ ಮಾಡಿ ಕರ್ಕೊಂಬರೋಣ. ಸುಮ್ಮನೆ ಇರಿ ಅತ್ತೆ. ನೋಡ ಗೌರಿ, ನಿನ್ನ ಮೇಲೆ ಎಷ್ಟು ಪ್ರೀತಿ ಐತೆ ಅಂತ ನಿನ್ನ ಸೊಸೆಗೆ. ನಿನ್ನ ಸೊಸೆನ ನೀನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕಣೆ. ಗೋಪಿ ಒಂದು ನಿಮಿಷ ನನ್ನ ಜೊತೆ ಬಾ ನೀನು. ಗೋಪಿ ನಡಿ, ಆ ಮಹೇಶ್ವರಿ ಮನೆಗೆ ಹೋಗಿ ಅವಳ ಮುಖದ ಮೇಲೆ ಎಷ್ಟು ದುಡ್ಡು ಬೇಕೋ ಅಷ್ಟು ಬಿಸಾಕ್ಬಿಟ್ಟು ಈ ಕೇಸ್ನ ವಾಪಸ್ ತಗೋ ಅಂತ ಹೇಳ್ಬಿಟ್ಟು ಬರೋಣ ನಡಿ. ಇಲ್ಲ ಮಾವ, ಅವಳು ದುಡ್ಡು ಕಾಸಿಗೆ ಬಗ್ಗು ಅಂತ ಎನ್ಸಲ್ಲ. ಅವಳು ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ನಮಗೂ ಗೊತ್ತಾಯ್ತಾ ಇಲ್ಲ. ಅಪ್ಪಂದು ಏನೂ ತಪ್ಪಿಲ್ಲ, ಆದ್ರೂ ಕೂಡ ಅವಳ ಮನೆಗೆ ಯಾಕಪ್ಪ ಇಷ್ಟು ರಾತ್ರಿ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಲಾಯರ್ ಫೋನ್ ಮಾಡು ಗೋಪಿ. ಸರ್, ಒಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ ಸರ್. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಗೋಪಿ, ನಾನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ತಾನೇ ಇರೋದು. ಏನಾಯ್ತು ಅಂತ ಹೇಳು. ಅದು ಸರ್, ನಮ್ಮಪ್ಪ ಒಂದು ಕೊಲೆ ಕೇಸಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಹೆಂಗೆ ಹೊರಗಡೆ ಬಿಡಿಸ್ಕೊಂಡ್ ಬರ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು? ಗೌಡ್ರು ಕೊಲೆ ಕೇಸಲ್ಲಿ ಸಿಗಾಕೊಂಡಿದ್ದಾರಾ? ಹೆಂಗ್ ಸಿಗಾಕೊಂಡ್ರು ಗೋಪಿ? ಅದು ಸರ್, ನಮ್ಮೂರಲ್ಲಿ ಮಹೇಶ್ವರಿ ಅಂತ ಇದ್ದಾರೆ. ಅವ್ರ ಜೊತೆ ನಮ್ಮಪ್ಪ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ಕೊಂಡು ಇದ್ರು. ನಿನ್ನೆ ಕೊಲೆ ಆಗಿದೆ ಸರ್ ಅವ್ರ ಮನೇಲಿ. ಅದು ಮಹೇಶ್ವರಿ ಅವರು ಇವರೇ ಕೊಲೆ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ನಮ್ಮಪ್ಪ ಬೇರೆ ರೆಡ್ ಹ್ಯಾಂಡಾಗಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನೀವು ಸ್ವಲ್ಪ ಮನೆಗೆ ಬರ್ತೀರಾ? ಅದು ಗೋಪಿ, ನಾನು ಅರ್ಜೆಂಟಾಗಿ ಬರೋಕ್ಕಾಗಲ್ಲ ಇವಾಗ. ಕೊಲೆ ಹೇಗಾಯ್ತು? ಸಾಕ್ಷಿ ಏನಿದೆ? ಯಾರು ಸಾಕ್ಷಿ ಹೇಳ್ತಾ ಇರೋದು? ಸ್ವಲ್ಪ ನನಗೆ ಡೀಟೇಲ್ಸ್ ಹೇಳು ಗೋಪಿ. ಸರ್, ನೆನ್ನೆ ನೈಟು ನಮ್ಮಪ್ಪ ಮಹೇಶ್ವರಿ ಮನೆಗೆ ಹೋಗಿದ್ರು. ಹೋದಾಗ ಅಲ್ಲೊಂದು ಕೊಲೆ ಆಗಿತ್ತಂತೆ ಸರ್. ಅದನ್ನ ಮಹೇಶ್ವರಿ ಇವರೇ ಮಾಡಿದ್ದು ಅಂತ ಹೇಳ್ತಾ ಇದ್ದಾಳೆ. ನಮ್ಮಪ್ಪ ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಗೋಪಿ, ಸಾಕ್ಷಿ ಏನಾನ ಇದೆಯಾ? ನಿಮ್ಮಪ್ಪನೇ ಕೊಲೆ ಮಾಡಿದ್ದು ಅನ್ನೋಕ್ಕೆ? ಹೌದು ಸರ್, ಪೊಲೀಸರು ಬಂದಾಗ ನಮ್ಮಪ್ಪನ ಕೈಯಲ್ಲಿ ಚಾಕು ಇತ್ತಂತೆ. ಚಾಕುಲಿ ಆ ವ್ಯಕ್ತಿಗೆ ಚುಚ್ಚಿ ಸಾಯಿಸಿರೋದನ್ನ ಮಹೇಶ್ವರಿ ನೋಡಿದಾಳಂತೆ ಸರ್. ಗೋಪಿ, ನಿಮ್ಮಪ್ಪ ಸಾಕ್ಷಿ ಸಮೇತ ಸಿಗಾಕೊಂಡ್ಬಿಟ್ಟಿದ್ದಾರೆ. ತುಂಬಾ ಕ್ರಿಟಿಕಲ್ ಆಗೈತೆ ಕೇಸು. ಜೈಲಿಂದ ಹೊರಗಡೆ ತರೋದು ತುಂಬಾ ಕಷ್ಟ. ನಾನು ಬೇರೆ ಔಟ್ ಆಫ್ ಕಂಟ್ರೋಲ್ ಇದ್ದೀನಿ ಗೋಪಿ. ನನ್ನ ಫ್ರೆಂಡ್ ಒಬ್ಬರು ಭರತ್ ಅಂತ ಇದ್ದಾರೆ. ಸೊ ಅವ್ರ ನಂಬರ್ ನಾನು ನಿನಗೆ ಕೊಡ್ತೀನಿ. ಅವ್ರಿಗೊಂದ್ಸಲಿ ಕಾಲ್ ಮಾಡಿ. ಅವರು ಬೆಂಗಳೂರಲ್ಲೇ ಇದ್ದಾರೆ. ಅವ್ರ ಕೇಸ್ ತೊಗೊಳಕ್ಕೆ ನಾನು ಹೇಳ್ತೀನಿ ಗೋಪಿ.
ಆಯಿತು ಸರ್, ಅಷ್ಟಾದರೂ ಮಾಡಿ ಭರತ್ ಸರ್ಗೆ ಫೋನ್ ಮಾಡಿ ನನಗೆ ಫೋನ್ ನಂಬರ್ ವಾಟ್ಸಪ್ ಮಾಡಿಬಿಡಿ ಸರ್. ನಾನು ಬೇಕಾದರೆ ಭರತ್ ಸರ್ಗೆ ಫೋನ್ ಮಾಡಿ ನಡೆದಿರೋ ಡೀಟೇಲ್ಸ್ ಎಲ್ಲ ಹೇಳಿ ಬೇಗ ನಾನು ಅವ್ರ ಜೊತೆ ಸ್ವಲ್ಪ ಮಾತಾಡ್ತೀನಿ. ಆಯಿತು ಗೋಪಿ, ಅವ್ರ ಫೋನ್ ನಂಬರ್ ಎಲ್ಲ ವಾಟ್ಸಪ್ಪಲ್ಲಿ ಕಳಿಸಿರ್ತೀನಿ. ನೀನು ಏನೇನು ನಡೀತು ಅಂತ ಒಂದು ಬಿಡ್ತಿದ್ದಂಗೆ ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡು ಗೋಪಿ. ನಾನು ಕೂಡ ಫೋನಲ್ಲಿ ಹೇಳ್ತೀನಿ. ಓಕೆ ಸರ್. ತಾತ, ಲಾಯರ್ ಹೇಳ್ತಾ ಇದ್ದಾರೆ ಕಂಡೀಷನು ತುಂಬ ಕ್ರಿಟಿಕಲ್ ಆಗೈತೆ, ಸಾಕ್ಷಿ ಎಲ್ಲ ಅವ್ರ ಕಡೆನೇ ಐತೆ, ಜೈಲಿಂದ ನಿಮ್ಮ ಅಪ್ಪನ ಬಿಡಿಸೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂತ. ಏನು ಮಾಡೋದು ತಾತ? ಗೋಪಿ, ಇಂಥ ಕೇಸೆಲ್ಲ ಎಷ್ಟು ನೋಡಿದ್ದೀನಿ. ನೀನೇನು ಎದುರ್ಕೊಂಬೇಡ, ನಾನು ಇದೀನಲ್ಲ, ನೀನು ಸುಮ್ಮನೆ ಇರು. ನಡಿ, ಆ ಮಹೇಶ್ವರಿ ಮನೆಗೆ ಹೋಗಿ ಅವಳಿಗೆ ಎಷ್ಟು ದುಡ್ಡು ಬೇಕೋ ಅವಳ ಮುಖದ ಮೇಲೆ ಬಿಸಾಕಿ ಈ ಕೇಸ್ನ ವಾಪಸ್ ತಗೋ ಅಂತ ಹೇಳ್ಬಿಟ್ಟು ಬರೋಣ. ನಡಿ. ಇಲ್ಲ ತಾತ, ಇವಾಗ ಮಹೇಶ್ವರಿ ಮನೆಗೆ ಹೋದ್ರೆ ಇವರು ದುಡ್ಡು ಕೊಟ್ಟು ಕೇಸು ವಾಪಸ್ ತಗೊಳಕ್ ಬಂದಿದ್ದಾರೆ ಅಂತ ಅದು ಒಂದು ಸಾಕ್ಷಿ ಆಗ್ಬಿಡುತ್ತೆ ತಾತ. ಇವಾಗ ಮಹೇಶ್ವರಿ ಮನೆಗೆ ಹೋಗೋದು ಸರಿಯಲ್ಲ. ಪೊಲೀಸರು ಹಂಗೆ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಅವ್ರ ಮನೆ ಬಾಕ್ಲ ಹತ್ರ ಹೋಗಬೇಡಿ ಅಂತ ಹೇಳಿದ್ದಾರೆ. ಎಂಥ ಸಂದರ್ಭದಲ್ಲಿ ಬಂದು ನಾನು ಅಳಿಯ ಸಿಗಾಕೊಂಡ. ಯಾಕ ಮಹೇಶ್ವರಿ ಸವಾಸ ಮಾಡಬೇಕಾಗಿತ್ತು? ಕೆಟ್ಟವ್ರ ಸವಾಸ ಮಾಡಿದ್ರೆ ಕೆಟ್ಟದೇ ತಾನೇ ಸಿಗೋದು. ನಿಮ್ಮ ಅಪ್ಪಂಗೆ ಒಂಚೂರು ಬುದ್ಧಿ ಇಲ್ಲ. ನಾನು ಎಷ್ಟು ಬುದ್ಧಿ ಹೇಳಿದ್ದೀನಿ ಅವಳು ಸವಾಸ ಮಾಡಬೇಡ ಅಂತ. ನೋಡು ಕೊನೆಗೆ ಏನಾಯ್ತು ತಾತ. ಇವಾಗ ನಾನು ನೀನು ಬೈಕೊಂಡು ನಿಂತ್ಕೊಂಡ್ರೆ ನಮ್ಮ ಅಪ್ಪನ ಬಿಡ್ಸ್ಕೊಂಬರಕ್ಕಾಗಲ್ಲ ತಾತ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಮ್ಮ ಬೇರೆ ತುಂಬಾನೇ ಬೇಜಾರು ಮಾಡ್ಕೊಂಬಿಟ್ಟವ್ರೆ. ಗೋಪಿ, ಆ ಸೂರಿಗೆ ಒಂದು ಫೋನ್ ಮಾಡು ಗೋಪಿ. ಅಯ್ಯೋ ಸೂರ್ಯ, ಫೋನ್ ಎತ್ತು ಸೂರ್ಯ. ಎಲ್ಲಿ ಹೋಗಿದ್ಯಾ? ನಿನ್ನೆಯಿಂದ ಒಂದೇ ಸಮ ಫೋನ್ ಮಾಡ್ತಾ ಇದ್ದೀನಿ, ಫೋನೇ ತೆಗಿತಾ ಇಲ್ವಲ್ಲ. ಅಲ್ಲ, ಈ ಟೈಮಲ್ಲಿ ಸೂರ್ಯ ಏನು ಫ್ರೆಂಡ್ಸ್ಗಳ ಜೊತೆ ಟ್ರಿಪ್ ಗಿಪ್ ಏನೇನೋ ಹೊಟ್ಟೋಗ್ಬಿಡ್ತಾರಾ? ಹೌದು ತಾತ, ಅವ್ನು ಯಾವಾಗಲೂ ಹೇಳಲ್ಲ ಕೇಳಲ್ಲ. ಕಾಲೇಜ್ ಫ್ರೆಂಡ್ಸ್ಗಳ ಜೊತೆ ಟ್ರಿಪ್ ಹೊಟ್ಟೋಗ್ತಾನೆ. 2 ದಿವಸ 3 ದಿವಸ ಒಂದು ವಾರನೂ ಕೂಡ ಫೋನ್ ಎತ್ತೋದಿಲ್ಲ, ಬರೋದು ಇಲ್ಲ ತಾತ. ಇಂಥ ಟೈಮಲ್ಲೇ ಸೂರ್ಯ ಕೈ ಕೊಟ್ಟಿದ್ದಾನೆ. ಸೂರ್ಯ ಇದ್ದಿದ್ರೆ ಏನಾನ ಒಂದು ಮಾಡಿರೋನು. ಗೋಪಿ, ನಿಮ್ಮ ಅಮ್ಮನ ಧೈರ್ಯ ನೀನೇ ಹೇಳ್ಬೇಕು. ನೀನೇ ದೊಡ್ಡ ಮಗ ಆಗಿ ಈ ಥರ ಮನ್ಸಿಗೆ ನೋವು ಮಾಡ್ಕೊಂಡು ನಿಂತ್ಕೊಂಡ್ರೆ ಯಾರು ಧೈರ್ಯ ಹೇಳೋರು ನಿಮ್ಮ ಅಮ್ಮಂಗೆ? ಛೇ ತಾತ, ನಮ್ಮಪ್ಪ ಎಂಥ ಕೆಲಸ ಮಾಡಿಬಿಟ್ರು ಸರ್ ತಾತ. ಆ ಮಹೇಶ್ವರಿ ಸಂಘ ಮಾಡೇ ನಮ್ಮ ಮನೆ ನೆಮ್ಮದಿನೇ ಕೆಟ್ಟೋಯ್ತು. ಹೋಗ್ಲಿ ಬಿಡು ಗೋಪಿ, ಇವಾಗ ಜೈಲಿಂದ ನನ್ನ ಅಳಿಯನ ಹೆಂಗೆ ಬಿಡ್ಸ್ಕೊಂಬರ್ಬೇಕು ಅಂತ ಅಷ್ಟೇ ಯೋಚನೆ ಮಾಡು. ಏನ್ರಿ ಸಮಯರೇ, ಬಂದ ಇಲ್ಲ ನಿಮಿಷ. ಏನ್ರಿ ಸಮಯರೇ, ಎಲ್ಲಾನು ನೀಟಾಗಿ ಏನೇನು ನಡೀತು ಅಂತ ಎಲ್ಲ ಬರ್ಕೊಂಡಿದ್ದೀನೇನ್ರಿ? ಹೌದು ಸರ್, ಒಂದು ಪಿನ್ ಪಾಯಿಂಟು ಬಿಟ್ಟಿಲ್ಲ, ಎಲ್ಲ ನೀಟಾಗಿ ಬರ್ಕೊಂಡಿದ್ದೀನಿ. ಇವ್ರ ಕೈಲಿ ಸೈನ್ ಹಾಕಿಸ್ಕೊಂಡಿದ್ದೀರೇನ್ರಿ ಮಹೇಶ್ವರ್ ಕೈಲಿ? ಹೌದು ಸರ್, ಅವ್ರ ಕೈಲೇ ಬರ್ಸಿ ಅವ್ರ ಕೈಲೇ ಸೈನ್ ಹಾಕಿಸ್ಕೊಂಡಿದ್ದೀನಿ ಸರ್. ಏನು ಬಿಟ್ಟಿಲ್ಲ ತಾನೇ? ನನ್ನ ಹಣೆ ಏನು ಬಿಟ್ಟಿಲ್ಲ ಸರ್. ಒಂದೊಂದು ಡೀಟೇಲ್ಸು ಕೂಡ ನೀಟಾಗಿ ಬರ್ಸ್ಕೊಂಡು ನೀಟಾಗಿ 2 ತಾವು ಸೈನ್ ಹಾಕಿಸ್ಕೊಂಡಿದ್ದೀನಿ ಸರ್. ಸರಿ ಬಿಡ್ರಿ, ಇದೊಂದು ಕೆಲಸ ಆದರೂ ನೀಟಾಗಿ ಮಾಡ್ತಾ ಇದ್ದೀರಲ್ಲ ನೀವು. ನೋಡಮ್ಮ ಮಹೇಶ್ವರಿ, ಈ ಕೊಲೆಗೆ ನೀನೇ ಫಸ್ಟು ಎವಿಡೆನ್ಸು. ಈ ಊರು ಬಿಟ್ಟು ಎಲ್ಲೂ ಹೋಗ್ಬಾರ್ದು, ಮನೇಲೇ ಇರಬೇಕು. ನಾನು ಯಾವಾಗ ಫೋನ್ ಮಾಡ್ತೇನೋ ಅವಾಗ ಬಂದು ಸಾಕ್ಷಿ ಹೇಳ್ಬೇಕು, ಆಯ್ತಾ? ಸರ್, ಆಯ್ತು. ನೀವು ಯಾವಾಗ ಕರೀರಿ ಅವಾಗ ಬಂದು ನಾನು ಸಾಕ್ಷಿ ಹೇಳಕ್ ರೆಡಿ ಇದ್ದೀನಿ. ಗೌಡ್ರಿಗೆ ಸರ್ ಕೊಲೆ ಮಾಡಿದ್ದು. ಸಾಕ್ಷಿ ಸಮೇತ ಪ್ರೂವ್ ಆದ್ಮೇಲೆ ಯಾರು ಕೊಲೆ ಮಾಡಿದ್ದು ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀವು ಮನೇಲೇ ಇರಬೇಕು, ಎಲ್ಲೂ ಹೊರಗಡೆನೂ ಹೋಗ್ಬಾರ್ದು, ಊರು ಬಿಟ್ಟು ಹೋಗ್ಬಾರ್ದು. ಇಲ್ಲ ಸರ್, ಇಲ್ಲ, ಗೌಡ್ರಿಗೆ ಜೈಲ್ಗೆ ಹಾಕ್ಬಿಟ್ಟೆ ನಾನು ಈ ಊರು ಬಿಟ್ಟು ಹೋಗೋದು. ಅದು ಸರ್, ನನ್ನ ಗಂಡನ ಕೊಲೆ ಮಾಡಿದಾರಲ್ಲ ಗೌಡ್ರು, ಅವ್ರಿಗೆ ಶಿಕ್ಷೆ ಕೊಡಿಸ್ಬಿಟ್ಟೆ ನಾನು ಈ ಊರು ಬಿಟ್ಟು ಹೋಗೋದು ಸರ್. ಆಯ್ತು ಬಿಡಮ್ಮ, ಯಾರು ಕೊಲೆ ಮಾಡೋರೆ ಯಾರು ಮಾಡಿಲ್ಲ ಅಂತ ಸಾಕ್ಷಿ ಸಮೇತ ಗೊತ್ತಾಗುತ್ತೆ ಬಿಡು. ನಾನು ನಿಜವಾಗ್ಲೂ ಕೊಲೆ ಮಾಡಿಲ್ಲ ಸರ್. ನಾನು ಕೊಲೆ ಮಾಡಂಗ್ ಕಾಣ್ತೀನ? ನಾನು ಊರ್ ಗೌಡ ಸರ್, ಊರಿಗೆಲ್ಲ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಕೊಲೆ ಮಾಡಿಲ್ಲ ಸರ್ ನಾನು. ಬಿಡಿ ಗೌಡ್ರೆ, ನೀವು ಕೊಲೆ ಮಾಡಿಲ್ಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಲ್ಲ ಬಿಡ್ರಿ, ಹೆದರ್ಕಬೇಡ್ರಿ. ಏನಮ್ಮ ಹೇಳಿದಲ್ಲ ಅರ್ಥ ಮಾಡ್ಕೊಂಡ? ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಹೋಗ್ಬಾರ್ದು. ಸರ್, ನೀವು ಯಾವಾಗ ಫೋನ್ ಮಾಡಿ ಕರೆದ್ರು ಸಾಕ್ಷಿ ಹೇಳಕ್ಕೆ ಗೌಡ್ರೆ ಕೊಲೆ ಮಾಡಿದ್ದು ಅಂತ ಬಂದು ಸಾಕ್ಷಿ ಹೇಳ್ತೀನಿ ಸರ್. ನನ್ನ ಗಂಡನ ಸಾಯಿಸ್ತವನ್ಗೆ ಖಂಡಿತವಾಗ್ಲೂ ಶಿಕ್ಷೆ ಆಗ್ಲೇಬೇಕು ಸರ್. ನನ್ನ ಗಂಡನೇ ನನಗೆ ಜೀವ, ನನಗೆ ನನ್ನ ಮಕ್ಕಳಿಗೆ ಯಾರು ಸರ್ ಇನ್ಮೇಲೆ ಗತಿ? ಆಯ್ತಾಯ್ತು ಬಿಡಮ್ಮ, ಯಾರು ಕೊಲೆ ಮಾಡೋರು ಅವ್ರಿಗೆ ಶಿಕ್ಷೆ ಆಯ್ತೈತೆ. ಆಯ್ತಾಯ್ತು, ಹೋಗ್ಬಿಟ್ಟು ಬರಮ್ಮ. ನನ್ನ ಹತ್ರನೇ ಬಾಲ ಬಿಸ್ತಾನೆ ಗೌಡ. ಈ ತರ ಎಷ್ಟು ಆಕ್ಟಿಂಗ್ ಮಾಡಿಲ್ಲ ನಾನು. ಇನ್ನು ಮೇಲೆ ಜೈಲಲ್ಲೇ ಕೊಳಿಬೇಕು. ಬಂದವನೇ ಮಹೇಶ್ವರಿ ಹಿಂದೆ. ಸರ್, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಪಾಪ ಗೌಡ್ರು ನೋಡಿದ್ರೆ ಬೇಜಾರು ಆಯ್ತದೆ ಸರ್. ಅವ್ರು ಕೊಲೆ ಮಾಡಿಲ್ಲ ಅನ್ನಿಸ್ತೈತೆ. ಆ ಅಮ್ಮನ್ ನೋಡಿದ್ರೆ ನನ್ಗೆ ಯಾಕೋ ಡೌಟು ಸರ್. ರೀ ಸೋಮಯ್ಯವ್ರೆ, ನಾನು ಎಷ್ಟು ವರ್ಷದಿಂದ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ಮುಖ ನೋಡೇ ಶಾಸ್ತ್ರ ಹೇಳ್ಬಿಡ್ತೀನಿ ಯಾರು ಕೊಲೆ ಮಾಡೋರೆ ಯಾರು ಕೊಲೆ ಮಾಡಿಲ್ಲ ಅಂತ. ನನ್ನೇನು ಗೂಬೆ ಅಂತ ತಿಳ್ಕೊಂಡಿದ್ದೇನೇನ್ರಿ? ಆ ಅಮ್ಮನ ಹೊರಗಡೆ ಯಾಕೆ ಬಿಟ್ಟಿದ್ದು? ಸಾಕ್ಷಿನ ಹೊರಗಡೆ ಬಿಟ್ರೆ ಅದನ್ನ ನಾಶ ಮಾಡಕ್ಕೆ ಯಾರನ್ನ ಬರ್ತಾರೆ, ಆವಾಗ ಎಲ್ಲರೂ ಸಿಗಾಕತ್ತಾರೆ ಅಂತಾನೆ ಬಿಟ್ಟಿರೋದು. ನನ್ನೇನು ದಡ್ಡ ಅನ್ಕೊಂಡಿದ್ದೇನ್ರಿ? ಹೋಗಿ ನಿಮ್ಮ ಕೆಲಸ ಮಾಡೋಗ್ರಿ. ಈ ಸಲ ಪ್ರಮೋಷನ್ನ ನಾನೇ ಗಿಟ್ಟಿಸ್ಕೊಳ್ಳೋಣ ಅಂದರೆ ಈ ಸಲಿನೂ ಬಿಡ್ಲಿಲ್ವಲ್ಲ ಈ ಸಾರು. ಇರ್ಲಿ ಇನ್ಯಾವುದನ್ನ ಕೊಲೆ ಕೇಸ್ನ ನಾನೇ ಹ್ಯಾಂಡ್ಲ್ ಮಾಡಿಬಿಟ್ಟು ಪ್ರಮೋಷನ್ ತಗೊಂಡ್ಬಿಡೋದೆ. ಏನ್ರಿ ನಮ್ಮಯ್ಯರೇ, ಮನ್ಸಲ್ಲೇ ಏನೋ ಗೊಣಗ್ತಾ ಇದ್ದೀರಾ? ಪ್ರಮೋಷನ್ ಬೇಕಾ? ಇಲ್ಲ ಸಾರ್, ಪ್ರಮೋಷನು ಇಲ್ಲ ಸಾರ್, ಇಲ್ಲ. ಹೋಗ್ರಿ ಫಸ್ಟು ನೀಟಾಗಿ ಕೆಲಸ ಮಾಡ್ರಿ. ಛೇ, ಎಲ್ಲ ಟೈಮು ನಾನು ಮಿಸ್ ಆಗುತ್ತೆ ಪ್ರಮೋಷನ್. ನನಗಂತೂ ಇವತ್ತಂತೂ ತುಂಬಾನೇ ಖುಷಿ ಆಗ್ತೈತೆ. ನನಗೂ ಮಹೇಶ್ವರಿ, ಎಂತ ಒಳ್ಳೆ ಕೆಲಸ ಮಾಡಿದ್ಯಾ. ಇಷ್ಟು ದಿನದಿಂದ ಇದಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು. ಹೆಂಗೋ ನೀನು ಜಯಿಸ್ಬಿಟ್ಟಲ್ಲ, ನನಗೂ ಇವತ್ತು ತುಂಬಾನೇ ಖುಷಿ ಆಗ್ತಾಯಿದೆ ಮಹೇಶ್ವರಿ, ತುಂಬಾನೇ ಖುಷಿ ಆಗ್ತಾಯಿದೆ. ಈ ಮಹೇಶ್ವರಿ ಅಂತ ಏನ್ ಅನ್ಕೊಂಡಿದ್ರಾ? ಯಾವ ಡೀಲ್ ಕೊಟ್ಟರು ಕೂಡ ಈ ಚಿಟ್ಕೆ ಹೊಡೆಯಷ್ಟಲ್ಲಿ ಮುಗಿಸ್ಬಿಡ್ತಾಳೆ. ವೆರಿ ಗುಡ್ ಮಹೇಶ್ವರಿ, ವೆರಿ ಗುಡ್. ಎಂತ ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಈ ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದಿದ್ದು. ಯಾವಾಗ್ಲೂ ಖುಷಿಯಾಗಿರ್ಬೇಕು, ನನ್ನ ಜೊತೆ ಇದೇ ತರ ನಗ್ನಗ್ತಾ ಮಾತಾಡ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ಏನು ಚಿಂತೆ ಮಾಡಬೇಡ ಮಹೇಶ್ವರಿ. ಗೌಡ್ರು ಜೈಲ್ಗೆ ಹೋಗ್ತಾ ಇದ್ದಂಗೆ ನಾನು ನೀನು ಇಬ್ರು ಮಲೇಷಿಯಾ ಟ್ರಿಪ್ ಹೋಗ್ಬಿಡೋಣ. ಎಷ್ಟು ದಿನ ಆಯ್ತು ಈ ತರ ಮಾತು ಕೇಳಿ. ನಿಜವಾಗ್ಲೂ ನನಗೆ ಇವತ್ತು ತುಂಬಾನೇ ಖುಷಿ ಆಗ್ತೈತೆ.
ಹುಷಾರು ಮಹೇಶ್ವರಿ, ಪೊಲೀಸರು ನಿನ್ನ ಹಿಂದೆ ಬಿದ್ದಿದ್ದಾರೆ, ಹುಷಾರಾಗಿರು. ಗೌಡ್ರು ಜೈಲ್ಗೆ ಹೋಗೋವರೆಗೂ ನೀನು ನನಗೆ ಸ್ವಲ್ಪ ಜಾಸ್ತಿ ಫೋನ್ ಗಿನ್ ಮಾಡಕ್ ಹೋಗ್ಬೇಡ. ಅಯ್ಯೋ ಅದ್ ಬಿಡಿ, ನಾನ್ ಮಾಡಿರೋ ಆಕ್ಟಿಂಗಿಗೆ ಪೊಲೀಸರೇ ನಂಬಿಟ್ಟಿದ್ದಾರೆ. ನನ್ನ ಮೇಲೆ ಒಂದ್ ಸ್ವಲ್ಪನೂ ಕೂಡ ಡೌಟ್ ಇಲ್ಲ ಪೊಲೀಸರಿಗೆ. ವೆರಿ ಗುಡ್ ಮಹೇಶ್ವರಿ, ವೆರಿ ಗುಡ್. ಒಳ್ಳೆ ಕೆಲಸನೇ ಮಾಡಿದ್ಯಾ. ಎಷ್ಟು ದಿವಸದಿಂದ ಈ ಗೌಡ್ರ ಮೇಲೆ ದ್ವೇಷ ಇಟ್ಕೊಂಡಿದ್ದೆ ಗೊತ್ತಾ? ಇವತ್ತು ಒಂದು ಚಂಬ ಹಾಲು ಕುಡಿದ್ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ಬಿಡ್ತೀನಿ ನಾನು. ಮರಿಬೇಡಿ, ನಿಮ್ದು ಅಮೌಂಟ್ ಎಲ್ಲ ಸೆಟ್ಲ್ ಆಯ್ತಾ? ಬೇಗ ಅಮೌಂಟ್ ಇಸ್ಕೊಂಡು ನಾವಿಬ್ರು ಮಲೇಷಿಯಾ ಟ್ರಿಪ್ ಹೋಗ್ಬಿಡೋಣ. ಇಲ್ಲ ಮಹೇಶ್ವರಿ, ಇನ್ನೊಂದು ಸ್ವಲ್ಪ ದುಡ್ಡು ಬರಬೇಕು. ಅವರು ಡೀಲ್ ಕೊಟ್ಟವ್ರು ಹೇಳಿದ್ದಾರೆ, ಈ ಡೀಲ್ ಮುಗ್ದಿದ ತಕ್ಷಣ ನಿಮ್ಮ ದುಡ್ಡು ಜೊತೆಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೇ ಕೊಟ್ಬಿಡ್ತೀನಿ ಅಂತ. ಈ ವಿಷಯ ಕೇಳಿ ಅವರು ತುಂಬಾನೇ ಖುಷಿ ಆಗ್ಬಿಟ್ರು ಮಹೇಶ್ವರಿ. ನೀವೇನು ಚಿಂತೆ ಮಾಡಬೇಡಿ, ಈ ಮಹೇಶ್ವರಿ ಇರೋವರೆಗೂ ಇನ್ನೇನು ಗೌಡ್ರು ಜೈಲೊಳಗೆ ಹೋಗೋರೆ ಅಲ್ಲೇ ಪರ್ಮನೆಂಟ್ ಕಾಯಂ ಜೈಲೊಳಗೆ ಕುತ್ಕೊಂಡ್ಬಿಡ್ಬೇಕು. ಸಾಯೋವರೆಗೂ ಹೊರಗಡೆ ಬರಬಾರ್ದು. ಆ ತರ ಪ್ಲಾನ್ ಮಾಡಿ ಗೌಡ್ರನ್ನ ಸಿಗಾಕ್ಸಿದ್ದೀನಿ. ವೆರಿ ಗುಡ್ ಡಾರ್ಲಿಂಗ್, ವೆರಿ ಗುಡ್. ಹೆಂಗೋ ಗೌಡ್ರನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕುಂಡ್ರಿಸ್ಬಿಟ್ಟಲ್ಲ, ವೆರಿ ಗುಡ್. ಮತ್ತೆ ನೀವು ಯಾವಾಗ ಬರ್ತೀರಾ ನಾನು ನೋಡಕ್ಕೆ? ನಾನು ನಿಮ್ಮ ಜೊತೆ ತುಂಬಾನೇ ಮಾತಾಡಬೇಕು. ಅಯ್ಯೋ ನನ್ನ ಚಿನ್ನ, ಇವಾಗ ಬರೋಕ್ಕಾಗೋದಿಲ್ಲ. ಇವಾಗ ಪೊಲೀಸರು ನಿಮ್ಮ ಮನೆ ಮೇಲೆ ಕಣ್ಣಿಟ್ಟಿರ್ತಾರೆ. ನಾನೇನ ಅಲ್ಲಿಗೆ ಬಂದೆ ಅಂದರೆ ಎಲ್ಲರೂ ಸಿಗಾಕೊಂಡ್ಬಿಡ್ತೀವಿ. ದಯವಿಟ್ಟು ಗೌಡ್ರು ಜೈಲಿಗೆ ಹೋಗ್ಬಿಡ್ಲಿ. ಆಮೇಲೆ ನಾನು ನೀನು ಮಲೇಷಿಯಾಗೆ ಟ್ರಿಪ್ ಹೊಟ್ಟೋಗ್ಬಿಡೋಣ. ಯಪ್ಪ, ಮಲೇಷಿಯಾಗೆ ಯಾವಾಗ ಹೋಗೋದು? ಅಯ್ಯೋ ನನಗಂತೂ ಖುಷಿ ತಡೆಯೋಕ್ಕಾಗ್ತಾ ಇಲ್ಲ. ಬಿಡ್ರೋ ನನ್ನ ಬಿಡ್ರೋ, ಯಾಕ್ರೋ ಹಿಂಗೆ ಕಟ್ಟಾಕಿದ್ದೀರಾ? ಏನೇ ಮಾಡಿದ್ರು ನಮ್ಮ ಅಪ್ಪನ್ನ ನೀವೇನು ಮಾಡ್ಕೊಳಕ್ಕಾಗಲ್ಲ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ಟೋರಿ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಬೋರೇಗೌಡರು ಮಾಡಿರುವಂತಹ ತಪ್ಪಿಗೆ ಶಿಕ್ಷೆ ಆಗುತ್ತಾ ಆಗಲ್ವಾ? ಬೋರೇಗೌಡರನ್ನ ಕಾಪಾಡೋದಕ್ಕೆ ಯಾವ ಸಾಕ್ಷಿ ಇದೆ? ಸೂರ್ಯ ಎಲ್ಲಿಗೆ ಹೋದ? ಯಾಕೆ ಫೋನ್ ತೆಗಿತಾ ಇಲ್ಲ? ಎಲ್ಲನೂ ಗೊಂದಲವಾಗಿದೆ. ಇದಕ್ಕೆಲ್ಲನೂ ಕ್ಲಿಯರೆನ್ಸು ನಾನು ನಾಳೆ ಸ್ಟೋರಿಲಿ ಕೊಡ್ತೀನಿ. ಆದಷ್ಟು ಈ ಸ್ಟೋರಿನ ಬೇಗ ಹೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ಸ್ಟೋರಿನ ಹೆಂಡ್ ಮಾಡಿದ್ಮೇಲೆ ಇದಕ್ಕಿಂತ ಇಂಟ್ರೆಸ್ಟ್ ಆಗಿರೋ ಸ್ಟೋರಿನ ಮತ್ತೆ ಇನ್ನೊಂದು ಸ್ಟೋರಿನ ನಾನು ಕ್ರಿಯೇಟ್ ಮಾಡ್ತೀನಿ. ದಯವಿಟ್ಟು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ನೋಡ್ತಾ ಇದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಂಡ್ಯ ಜನರ ಸಂತೆ ಚಾನಲ್ಗೆ ಸಪೋರ್ಟ್ ಮಾಡಿ. ಸ್ಟೋರಿ ನೋಡಿ ಏನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ತುಂಬ ಜನಕ್ಕೆ ವಿಡಿಯೋ ತಲುಪುತ್ತೆ. ಅವರು ಕೂಡ ವಿಡಿಯೋ ನೋಡಿ ಖುಷಿ ಪಡ್ತಾರೆ, ಅವರು ಕೂಡ ಒಂದು ಲೈಕ್ ಮಾಡ್ತಾರೆ. ಎಲ್ಲನೂ ಕೂಡ ಕುತೂಹಲಕಾರಿಯಾಗಿದೆ ಈ ಸ್ಟೋರಿ. ನಾಳಿನ ಸಂಚಿಕೆ ಇನ್ನೂ ಕೂಡ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ಯಾರು ಕೂಡ ವಿಡಿಯೋ ನೋಡಿ ಹಾಗೆ ಹೋಗ್ಬೇಡಿ. ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಸಪೋರ್ಟು ನಮ್ಮ ಖಂಡಿತವಾಗ್ಲೂ ಇರಲಿ. ಬರಲ್ಲ ಸ್ನೇಹಿತರೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.